ಹೆಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 61. ಅಂತಸ್ರಾವಕ ಗ್ರಂಥಿಗಳು ಮತ್ತು ನರವ್ಯೂಹದ ನಡುವಣ ಎರಡು ವ್ಯತ್ಯಾಸವನ್ನ ಬರೆಯಿರಿ ಅಂತ ಇದೆ. ಅಂತಸ್ರಾವಕ ಗ್ರಂಥಿಗಳು ಅಂದ್ರೆ ಅಡ್ರಿನಲ್ ಗ್ರಂಥಿ ಇರಬಹುದು, ಹಾಗೆ ಥೈರಾಯ್ಡ್ ಗ್ರಂಥಿ ಇರಬಹುದು. ಇವೆಲ್ಲವೂ ಅಂತಸ್ರಾವಕ ಗ್ರಂಥಿಗೆ ಉದಾಹರಣೆಗಳು ಅಲ್ವಾ. ಹಾಗೆ ನರವ್ಯೂಹದ ನಡುವಿನ ವ್ಯತ್ಯಾಸವನ್ನ ಬರೆಯಿರಿ ಅಂತ ಇದೆ. ಸಂದೇಶಗಳು ನಿರ್ದಿಷ್ಟ ರಾಸಾಯನಿಕಗಳ ಮೂಲಕ ಸಾಗಿಸಲ್ಪಡುತ್ತೆ. ಅದು ಅಂತಸ್ರಾವಕ ಗ್ರಂಥಿಗಳು ಅಥವಾ ನಿರ್ನಾಳ ಗ್ರಂಥಿಗಳು ಅಂತ ನಾವು ಕರಿತೇವೆ. ನರವ್ಯೂಹಗಳು ಸಂದೇಶಗಳು ನರಾವೇಗಗಳ ಮೂಲಕ ಸಾಗಿಸಲ್ಪಡುತ್ತವೆ. ಹಾಗೆ ಇದರ ಪರಿಣಾಮ ದೀರ್ಘಾವಧಿಯದು. ಸಂದೇಶಗಳು ನಿಧಾನವಾಗಿ ಸಾಗಿಸಲ್ಪಡುತ್ತದೆ ಮತ್ತು ಪ್ರತಿಕ್ರಿಯೆಗಳು ನಿಧಾನವಾಗಿ ಜರುಗುತ್ತವೆ. ನರವ್ಯೂಹದ ಪರಿಣಾಮ ಅಲ್ಪಾವಧಿಯದು. ಸಂದೇಶಗಳು ಬಹುಬೇಗನೆ ಸಾಗಿಸಲ್ಪಡುತ್ತವೆ ಮತ್ತು ಪ್ರತಿಕ್ರಿಯೆಗಳು ಕೂಡ ಬಹುಬೇಗನೆ ಜರುಗುತ್ತವೆ. ಇವೆರಡು ನಿರ್ನಾಳ ಗ್ರಂಥಿ ಮತ್ತು ನರವ್ಯೂಹದ ನಡುವಿನ ವ್ಯತ್ಯಾಸಗಳು.